ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರಜಾಕೀಯದ ಬಗ್ಗೆ ಮಾತಾಡೋಣ. ಭ್ರಷ್ಟಾಚಾರವನ್ನು ಸಾಮಾಜಿಕ ಜೀವನದಿಂದ ಆಚೆ ಹಾಕಬೇಕು. ಸಾಮಾಜಿಕ ಜೀವನದಲ್ಲಿ ಪಾರದರ್ಶಕತೆ ತರಬೇಕು. ಸಾಮಾಜಿಕ ಹುದ್ದೆಯಲ್ಲಿ ಕೂತಿರೋರು ಕೊಟ್ಟ ಮಾತಿಗೆ ಬದ್ಧರಾಗಿರಬೇಕು. ಕೊಟ್ಟ ಮಾತಿಗೆ ಬದ್ಧರಾಗಿಲ್ಲ ಅಂದರೆ ಅವರ ಸ್ಥಾನದಿಂದ ಇಳಿಬೇಕು. ಇದು ನನಗೆ ಅರ್ಥ ಆಗಿರೋ ಪ್ರಜಾಕೀಯ. ಇವಾಗ ಕೆಲವೇ ವಾರಗಳ ಹಿಂದೆ ತಮಿಳುನಾಡಲ್ಲಿ ಚುನಾವಣೆಗಳು ನಡೆದವು. ನಿಮಗೆ ಗೊತ್ತಿರೋ ಹಾಗೆ ನಟ ವಿಜಯ್ ಅವರು ಅಲ್ಲಿ ಸರ್ಕಾರ ಮಾಡಿದ್ರು, ಮುಖ್ಯಮಂತ್ರಿ ಆದರು. ಇದಾದ ಮೇಲೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಜಾಕೀಯದ ವಿಚಾರಕರು ಬಹಳಷ್ಟು ಸಂದರ್ಶನಗಳು ಕೊಟ್ಟರು. ಮೇನ್ ಸ್ಟ್ರೀಮ್ ಮೀಡಿಯಾಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಭಾಳಷ್ಟು ಸಂದರ್ಶನಗಳು ಕೊಟ್ಟರು. ಅವರು ಆದಷ್ಟು ಅವ್ರ ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಮತ್ತು ಅದರಲ್ಲಿ ಭಾಳಷ್ಟು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಕೂಡ ಅಲ್ಲಿ ಆ್ಯಂಕರ್ಸ್ ಅವ್ರಿಗೆ ಹಾಕಿದ್ರು. ಇದನ್ನು ರಿಯಾಲಿಟಿಗೆ ಹೇಗೆ ತರ್ತೀರಾ, ಅವೆಲ್ಲ ಪ್ರಶ್ನೆ ಉತ್ತರಗಳು ನಡೆದ್ವು. ಇವತ್ತು ನಾನು ಇದಕ್ಕಿಂತ ವಿಭಿನ್ನ ರೀತಿಯಲ್ಲಿ ಪ್ರಜಾಕೀಯ ಅಂದರೆ ನನಗೆ ಅರ್ಥ ಆಗಿರೋ ಪ್ರಜಾಕೀಯ ಏನು, ಅದರಲ್ಲಿ ಹಿಂದುಳಿತಗಳೇನಿದೆ, ಆಮೇಲೆ ಇದನ್ನು ಆ್ಯಕ್ಚುಲಿ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನ ಒಂದು ಭಾಗ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಮೊದಲನೇದು ನಾನು ಹೇಳ್ದಂಗೆ ಭ್ರಷ್ಟಾಚಾರವನ್ನು ಸಾಮಾಜಿಕ ಜೀವನದಿಂದ ಆಚೆ ತೆಗೆಯೋದು ಪ್ರಜಾಕೀಯ. ಇದು ಪಾಯಿಂಟ್ ನಂಬರ್ 1. ಇದು ಪ್ರಜಾಕೀಯ ಹೇಗೆ ಹೇಳ್ತಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಇವಾಗ ಒಂದು ಪೊಲೀಸ್ ರೆಕ್ರೂಟ್ಮೆಂಟ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ನಾವು ಒಂದು ಪೊಲೀಸ್ ಆಫೀಸರ್ ಹುದ್ದೆಗೆ ಭರ್ತಿ ಅಥವಾ ರೆಕ್ರೂಟ್ಮೆಂಟ್ ನಡೀತಿದೆ. ಅಲ್ಲಿ ಭ್ರಷ್ಟಾಚಾರ ಇಲ್ಲ. ಅಲ್ಲಿ ಪೊಲೀಸ್ ಆಫೀಸರು ಅವ್ರ ಸ್ಥಾನಗಳಿಗೆ ಹೋಗೋದಕ್ಕೆ ದುಡ್ಡು ಕೊಡೋದಿಲ್ಲ. ಆಮೇಲೆ ಆ ಪ್ರೋಸೆಸ್ ಇದೆಯಲ್ಲ ಅದು ಪಾರದರ್ಶಕವಾಗಿ ನಡೆಯುತ್ತೆ. ಅದಕ್ಕೆ ಏನೇನು ಚೆಕ್ ಆಗಬೇಕು, ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಅವ್ರಿಗೆ ನಾಲೆಡ್ಜ್ ಇರ್ಬೋದು, ಏನೇನು ಚೆಕ್ ಆಗಬೇಕು ಎಲ್ಲ ಸರಿಯಾಗಿ ಚೆಕ್ ಆಗುತ್ತೆ. ಅದು ಚೆಕ್ ಆಗೋಕ್ಕೆ ಮುಂಚೆ, ಸೆಲೆಕ್ಷನ್ ಆಗೋಕ್ಕೆ ಮುಂಚೆ ಅವ್ರಿಗೊಂದು ಪತ್ರ ಕೊಡ್ತಾರೆ. ನೀವು ಪೊಲೀಸ್ ಆಫೀಸರ್ ಆದಮೇಲೆ ಹೀಗೆ ನಡ್ಕೋಬೇಕಾಗತ್ತೆ. ನೀವು ಆಗಿ ನಡ್ಕೊಂಡಿಲ್ಲ ಅಂದರೆ ಸರ್ಕಾರಿ ಕೆಲಸ ಪರ್ಮನೆಂಟ್ ಅಲ್ಲ, ನೀವು ನಿಮ್ಮ ಸ್ಥಾನದಿಂದ ಇಳಿಬೇಕಾಗಬಹುದು ನೋಡಿ ಅಂತಾರೆ. ಆಮೇಲೆ ಎಲ್ಲದಕ್ಕಿಂತ ಯೋಗ್ಯ ವ್ಯಕ್ತಿನ ಅಲ್ಲಿ ನೀವು ಪೊಲೀಸ್ ಆಫೀಸರಾಗಿ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಆಗ್ತಾರೆ. ಅವರು ಸರಿಯಾಗಿ ನಡ್ಕೋತಿದ್ದಾರೋ ಇಲ್ವೋ ಅನ್ನೋದಕ್ಕೆ ಪ್ರತಿ 6 ತಿಂಗಳು ಅಥವಾ 1 ವರ್ಷದಲ್ಲಿ ಒಂದು ಆಡಿಟ್ ನಡೆಯುತ್ತೆ. ಅವರು ಆ ಪತ್ರದಲ್ಲಿ ಕೊಟ್ಟಿರೋ ಹಾಗೆ ಅವ್ರ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಹೋದರೆ ಓಕೆ, ಗುಡ್. ಇಲ್ಲ ಅಂದರೆ ಅವ್ರಿಗೆ ವಾರ್ನಿಂಗ್ ಹೋಗುತ್ತೆ. ಇಲ್ಲ ಅಂದರೆ ಅವ್ರ ಸ್ಥಾನದಿಂದ ಇಳಿಬೇಕಾಗಬಹುದು. ಅರ್ಥ ಆಯ್ತಾ? ಇದನ್ನೇ ನಾವೊಬ್ಬ ರಾಜಕಾರಣಿಗೆ ತಗೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಇವಾಗ ಹೀಗಾದರೆ ಒಬ್ಬ ಪೊಲೀಸ್ ಆಫೀಸರು ಅವನು ಪೊಲೀಸ್ ಆಫೀಸರ್ ಆಗೋಕ್ಕೆ ಲಂಚ ಕೊಟ್ಟಿಲ್ಲ ಅಲ್ವಾ? ಆಮೇಲೆ ಇದು ಪಾರದರ್ಶಕವಾಗಿ ನಡೆದಿದೆ. ಆಮೇಲೆ ಎಲ್ಲದಕ್ಕಿಂತ ಯೋಗ್ಯವಾಗಿರೋ ಪೊಲೀಸ್ ಆಫೀಸರ್ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ 3ನೇದು, ಅವ್ರಿಗೆ ಮೊದಲೇ SOP ಕೊಟ್ಟಿದೆ, ನೀವೀಗ ನಡ್ಕೊಂಡಿಲ್ಲ ಅಂದರೆ ನೀವು ಇಳಿಬೇಕಾಗ್ಬೋದು ಅನ್ನೋ ಭಯ ಇದೆ. ಈ 3 ಬಹಳ ಮುಖ್ಯ ಆಗುತ್ತೆ. ದುಡ್ಡು ಕೊಟ್ಟು ಅಲ್ಲಿ ಬಂದಿಲ್ಲ, ಅದಕ್ಕೆ ದುಡ್ಡು ಈಸ್ಕೊಳ್ಳೋ ಪ್ರಾಬಬಿಲಿಟಿ ಬಹಳ ಕಡಿಮೆ ಇರುತ್ತೆ. ಇದು ಬಹಳ ನಿಜ. ಸೆಕೆಂಡ್ ಪಾಯಿಂಟ್, ಯೋಗ್ಯ ವ್ಯಕ್ತಿ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದು ಸೆಕೆಂಡು. ಆಮೇಲೆ ಥರ್ಡ್ ಪಾಯಿಂಟು, ನೀವು ಈ ಕೆಲಸಗಳನ್ನು ಕೊಟ್ಟಿರೋ ದಾರಿಯಲ್ಲಿ ಮಾಡಿಲ್ಲ ಅಂದರೆ ನೀವು ಅಲ್ಲಿಂದ ಇಳಿಬೇಕಾಗ್ಬೋದು. ಇದು ಪರ್ಮನೆಂಟ್ ಸೀಟ್ ಅಲ್ಲ. ಇದು ಬಹಳ ಮುಖ್ಯ ಆಗತ್ತೆ, ಈ 3 ಪಾಯಿಂಟ್ಸ್. ಇವಾಗ ಈ 3 ಪಾಯಿಂಟ್ಸನ್ನೇ ಪಾಲಿಟಿಕ್ಸಿಗೆ ಅಪ್ಲೈ ಮಾಡೋಣ. ಇವಾಗ ಬೆಂಗಳೂರಂತ ಸಿಟಿ ಅಂದ್ಕೊಳ್ಳಿ. ಒಬ್ಬ MLA MP ಆಗಬೇಕಂದ್ರೆ 25 ಕೋಟಿ 30 ಕೋಟಿ ಇವೆಲ್ಲ ನಂಬರ್ಗಳು ನಾವು ಬಹಳ ಕ್ಯಾಶುವಲಾಗಿ ಕೇಳಿರೋ ನಂಬರ್ಸ್ ಇವೆಲ್ಲ ಅಲ್ವಾ? ಒಬ್ಬ MLA ಆಗಬೇಕಂದ್ರೆ 25-30 ಕೋಟಿ ಒಂದು ಚುನಾವಣೆಗೆ ಖರ್ಚು ಮಾಡ್ತಾರೆ. ಅವರು 25-30 ಕೋಟಿ ಒಂದು ಚುನಾವಣೆಗೆ ಖರ್ಚು ಮಾಡ್ತಿದ್ದಾರೆ ಅಂದರೆ ಅವರು ಆ ದುಡ್ಡನ್ನು ಹಂಗೆ ಅಂತೂ ಹಾಕ್ತಿಲ್ಲ. ಇಲ್ಲ, ಯಾರಿಂದನೋ ಎಲೆಕ್ಷನ್ ಫಂಡ್ ತೊಗೊಂಬಂದು ಆ ದುಡ್ಡನ್ನು ಹಾಕ್ತಿದ್ದಾರೆ, ಅಥವಾ ಅವ್ರ ಜೋಬಿಂದಾನೇ ಹಾಕ್ತಿದ್ದಾರೆ. ಇವೆರಡೂ ಕೇಸಲ್ಲಿ ಯಾರೋ ನಿಮಗೆ ದುಡ್ಡು ಕೊಡ್ತಿದ್ದಾರೆ ಅಂದರೆ ಅವರು ಸುಮ್ಮನೆ ಅಂತೂ ನಿಮಗೆ ದುಡ್ಡು ಕೊಡಲ್ಲ. ದುಡ್ಡು ಕೊಡ್ತಿದ್ದಾರೆ ಅಂದಮೇಲೆ ನೀವು MLA ಆದಮೇಲೆ ನೀವು ಅವರಿಗೆ ಏನೋ ಮಾಡಿಕೊಡಬೇಕಾಗಬಹುದು. ಅವ್ರಿಗೇನೋ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಕೊಡೋಕ್ಕೆ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋಕ್ಕೆ ನೀವು ಒಂದು ಲೈಸೆನ್ಸ್ ಮಾಡಿಕೊಡ್ಬೇಕಾಗ್ಬೋದು. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋದು ತಪ್ಪಲ್ಲ. ಅವರು ಯೋಗ್ಯರು ಇಲ್ದಿರ ಹೋದ್ರೂ ಅವ್ರಿಗೆ ನೀವು ಲೈಸೆನ್ಸ್ ಕೊಡಬೇಕಾಗಿರೋ ಪರಿಸ್ಥಿತಿ ಬರಬಹುದು.
ಅಥವಾ ನೀವೇ ತಂದು ದುಡ್ಡು ಹಾಕ್ತಿದ್ದೀರಾ ಅಂದರೆ ಆ ದುಡ್ಡನ್ನು ನೀವು ವಾಪಸ್ ರಿಕವರ್ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡೋದನ್ನು ಬಹಳ ಸಹಜ. ಇನ್ನು ನಾವು ತುಂಬ ನೋಡಿದ್ದೀವಿ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ನೀವು ಕರಿಬೋದು. ಬೇರೆ ಬೇರೆ ಮಾಫಿಯಾಯಿಂದ ತಂದ್ಬಿಟ್ಟು ಬ್ಲ್ಯಾಕ್ ಮನಿ ಇಲ್ಲಿ ಪಾಲಿಟಿಕ್ಸ್ಗೆ ಹಾಕ್ಬಿಟ್ಟು ಆಮೇಲೆ ಗೆದ್ದ ಮೇಲೆ ಇನ್ನೂ ಭ್ರಷ್ಟಾಚಾರ ನಡೆಯೋದು, ಇವೆಲ್ಲ ನಾವು ಬಹಳಷ್ಟು ನೋಡಿದ್ದೀವಿ. ಸೊ ಮೊದಲನೇ ಕ್ವೆಶ್ಚನ್ ಅಥವಾ ಮೊದಲನೇ ಪ್ರಶ್ನೆ ಪ್ರಜಾಕೀಯ ನಮಗೇನು ಆಗ್ತಿದೆ ಅಂದರೆ, ಇವಾಗ ದುಡ್ಡಿಲ್ದಿರ ಚುನಾವಣೆ ಗೆಲ್ಲಬಹುದಾ? ಇದು ತುಂಬ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನನಗೆ ಪ್ರಜಾಕೀಯದ ಬಗ್ಗೆ ಇಂಟ್ರೆಸ್ಟ್ ಇರೋದು ಇದಕ್ಕೇ. ನನಗೆ ಹಲವಾರು ನೆಗೆಟಿವ್ ರಿವ್ಯೂಸು ಇದೆ ಪ್ರಜಾಕೀಯದ ಬಗ್ಗೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಭಾಳಷ್ಟು ಕ್ವೆಶ್ಚನ್ಸ್, ನನಗೆ ಅನ್ಆನ್ಸರ್ಡ್ ಕ್ವೆಶ್ಚನ್ಸು ಇದ್ದಾವೆ ನನಗೆ ಮುಂದೆ. ಆದರೆ ದುಡ್ಡಿಲ್ದಿರ ಯಾರು ಬೇಕಾದರೂ ಅವರು ವಿಚಾರಗಳನ್ನ ಹೇಳ್ಕೊಂಡು ಒಂದು ಚುನಾವಣೆ ಗೆಲ್ಲಬಹುದಾ ಅನ್ನೋ ಪ್ರಶ್ನೆ ಮೊದಲನೇ ಬಾರಿ ಒಂದು ಐಡಿಯಾಲಜಿ ಪ್ರಜಾಕೀಯ ನಮ್ಮ ಮುಂದೆ ಹಾಕಿದೆ. ಮತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನಗೆ ದಿಸ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ಪ್ರಜಾಕೀಯ. ನಾನು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಿರೋದು ಇದೇ ವಿಚಾರಕ್ಕೆ. ಯಾಕಂದರೆ ಬಹಳಷ್ಟು ಯುವಕರು ಈ ದೇಶದಲ್ಲಿದ್ದಾರೆ, ಅವ್ರಿಗೆ ಬಹಳ ಒಳ್ಳೆ ವಿಚಾರಗಳಿದೆ, ದುಡ್ಡಿಲ್ದಿರ ಇರ್ಬೋದು, ಅವರು ಚುನಾವಣೆಗೆ ಎಂಟರ್ ಆಗೋ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಹಳಷ್ಟು ಯೋಗ್ಯರು ದುಡ್ಡಿಲ್ಲ, ನಾವು ಅದಕ್ಕೆ ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗಲ್ಲ, ಅಥವಾ ದುಡ್ಡಿಲ್ಲ ಅದಕ್ಕೆ ನಾವು ಇವಾಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಕಾಲಿಡೋಕ್ಕಾಗಲ್ಲ ಅಂದ್ಕೊಂಡು ಇವ್ರು ಹಿಂದೆ ಹೋಗ್ತಿದ್ದಾರೆ. ಮೊದಲನೇದಾಗಿ ಪ್ರಜಾಕೀಯ ಹೇಳೋದೇನು, ನೀವು ಒಂದು MLA MP ಆಗಬೇಕಂದ್ರೆ ನೀವು ದುಡ್ಡು ಖರ್ಚು ಮಾಡ್ದಿರ ಎಲೆಕ್ಷನ್ ಗೆಲ್ಲಬೇಕು. ನೀವು ಎಲೆಕ್ಷನ್ ದುಡ್ಡು ಖರ್ಚು ಮಾಡ್ದಿರ ಗೆದ್ದರೆ ಆಮೇಲೆ ನೀವು ಪಬ್ಲಿಕ್ಕಿನ ದುಡ್ಡು ವಾಪಸ್ ತಗೊಳ್ಳೋಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ ಅನ್ನೋದು ಪ್ರಜಾಕೀಯದ ವಿಚಾರ. ಮತ್ತು ಅದು ಹಾಕೋ ಪ್ರಶ್ನೆ ನಮಗೆಲ್ಲರಿಗೂ, ದುಡ್ಡು ಇಲ್ದಿರ ಒಬ್ಬರು ಯಾರಾದರೂ ಪ್ರಾಮಾಣಿಕವಾಗಿ ಒಳ್ಳೆ ವಿಚಾರವಂತರು, ಒಳ್ಳೆ ವಿಚಾರಗಳನ್ನ ಹೇಳ್ಕೊಂಡು ಬಂದಿರೋರು ಚುನಾವಣೆ ಗೆಲ್ಲಬಹುದಾ, ಹೇಗೆ ಗೆಲ್ಲಬಹುದು ಅನ್ನೋ ಪ್ರಶ್ನೆ ಅದು ನಮ್ಮ ಮುಂದೆ ಹಾಕ್ತಿದೆ. ಇದು ಪಾಯಿಂಟ್ 1 ಆಫ್ ಪ್ರಜಾಕೀಯ. ಏನು ತಿರ್ಗಾ ರಿಪೀಟ್ ಮಾಡ್ತೀನಿ, ದುಡ್ಡಿಲ್ದಿರ ಚುನಾವಣೆ ನಾನು ಸ್ಪರ್ಧಿಸ್ತೀನಿ, ನನ್ನ ವಿಚಾರ ಹೇಳ್ಕೊಂಡು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ, ನನ್ನ ವಿಚಾರಗಳನ್ನ ಇಷ್ಟಪಟ್ಕೊಂಡು ಜನ ನನಗೋಸ್ಕರ ವೋಟ್ ಹಾಕಿದ್ರೆ ನನಗೊಂದು ಕೆಲಸ ಸಿಗುತ್ತೆ. ನನಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಏನೇನೋ ವಿಚಾರಗಳ ಜನದ ಮುಂದೆ ಹೇಳಿದ್ದೀನೋ ಆ ವಿಚಾರಗಳನ್ನ ಅವ್ರು ಕೇಳ್ತಾರೆ, ಅವ್ರು ಅದನ್ನು ಕೇಳ್ಬಿಟ್ಟು ವೋಟ್ ಹಾಕಿದ್ದಾರೆ. ನಾನು ಆ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನನ್ನ ಇಳಿಸೋಕ್ಕೂ ಅವರಿಗೆ ಶಕ್ತಿ ಇದೆ, ಅವರು ನನ್ನ ಇಳಿಸ್ಬೋದು. ಅರ್ಥ ಆಯ್ತಲ್ವಾ? ಇದು ನಾನು ಬಹಳ ಹೇಳಿದೆ ಲಾಸ್ಟ್ ಸೆಂಟೆನ್ಸಲ್ಲಿ. ಇದನ್ನು ಮುಂದಿನ ವೀಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಮೊದಲನೇ ವೀಡಿಯೋಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ಒಂದು ಚುನಾವಣೆಯನ್ನು ನಾನು ದುಡ್ಡು ಖರ್ಚು ಮಾಡ್ದಿರ ಮಾಡಿದ್ರೆ, ಚುನಾವಣೆಯಲ್ಲಿ ನನ್ನ ವಿಚಾರಗಳನ್ನ ಹೇಳಿಕೊಂಡು ಆ ವಿಚಾರಗಳ ಜನಕ್ಕೆ ತಲುಪಿ ಜನ ಆ ವಿಚಾರಗಳನ್ನ ಒಪ್ಪಿದ್ರೆ ನಾನು ದುಡ್ಡು ಖರ್ಚು ಮಾಡ್ದಿರ ಎಲೆಕ್ಟ್ ಆಗ್ತೀನಿ. ನಾನು ಆವಾಗ ದುಡ್ಡು ಈಸ್ಕೊಳ್ಳೋದು ಪ್ರಾಬಬಿಲಿಟಿ ಬಹಳ ಕಡಿಮೆ ಇರುತ್ತೆ ಇವತ್ತಿನ ವ್ಯವಸ್ಥೆಗಿಂತ. ಇದು ಪಾಯಿಂಟ್ 1 ಆಫ್ ಪ್ರಜಾಕೀಯ. ಮಿಕ್ಕಿದ ವಿಚಾರಗಳನ್ನ ಡೀಟೇಲಾಗಿ ಮಾತಾಡೋಣ ಮುಂದಿನ ವೀಡಿಯೋಸಲ್ಲಿ. ಥ್ಯಾಂಕ್ ಯು.